ಚಿಟ್ಟೆಗಳೇ ಇದೆಯಲ್ಲ ಟೆರರ್ ತುಂಬಾ ಸಾಂಗ್ ಅಲ್ಲಿ ಒಬ್ರಿದ್ದಾರೆ ನಾನಿದ್ದೀನಿ ಸಾಕು ನಾವು ಇನ್ನು ಕುಟುಂಬದ ಕಣ್ಣು ಹೆಚ್ಚು ಕಡಿಮೆ ಆದ್ರೆ ಬಾಯಿಗೆ ಮಣ್ಣು ಅದು ನಮ್ಮ ಉದ್ದೇಶ ಒಂದೇ ಸಿನಿಮಾ ಚೆನ್ನಾಗಾಗಬೇಕು ಮಂಜಣ್ಣ ಅವ್ರಿಗೆ ಅವ್ರು ಹಾಕಿದ ಬಂಡವಾಳಕ್ಕೆ ಒಂದು ಚೆನ್ನಾಗಿರೋ ಅಪ್ರಿಸಿಯೇಷನ್ ಜೊತೆ ಅವ್ರು ವಾಪಸ್ ಹೋದ್ರೆ ಥ್ಯಾಂಕ್ ಯು ವೆರಿ ಮಚ್. ಇವ್ರನ್ನ ನೋಡ್ಬೇಕು ನೀವು ಸ್ಕ್ರೀನ್ ಅಲ್ಲಿ ಅವಾಗ ಗೊತ್ತಾಗುತ್ತೆ ಟೆರರ್ ಅಂತ. ಇದ್ರಲ್ಲಿ ಅವ್ರ ಕ್ಲೋಸಸ್ ನೋಡ್ಬೇಕು ನೀವು. ನನ್ಗೆ ಇವ್ರೆ ಟೆರರ್ ವಿತೌಟ್ ಎನಿ ಎರರ್. ಟೆರರ್ ಸಿನಿಮಾ ಟೆರರ್ಗಳೆಲ್ಲ ಒಂದ್ಗೂಡಿ ಗೂಡು ಕಟ್ಕೊಂಡು ಕನ್ನಡ ಚಿತ್ರಮಂದಿರದ ಮುಂದೆ ಬರ್ತಾ ಇದ್ದಾರೆ. ಕನ್ನಡನ ವಂದಿಸೋಕೆ, ಕನ್ನಡನ ಆರ್ಭಟಿಸೋಕೆ ಅಂತ ಮಾತಾಡ್ತಾ ಇದ್ದಾರೆ ಕನ್ನಡಿಗರು. ಏನ್ ಹೇಳ್ತೀರಾ? ಥ್ಯಾಂಕ್ ಯು ವೆರಿ ಮಚ್. ನಮಗೆಲ್ಲ ಸದ್ಯಕ್ಕಾಗಲೇ ಹೊಟ್ಟೆಲಿ ಚಿಟ್ಟೆಗಳು ಓಡಾಡ್ತಾ ಇದೆ. ಇನ್ನು 2 ದಿನ ಇದೆ ನಮ್ಮ ಟೆರರ್ ಬಿಡುಗಡೆಗೆ. ತುಂಬ ಪ್ರೀತಿಯಿಂದ ತುಂಬ ಪ್ರಾಮಾಣಿಕವಾಗಿ ಒಂದು ಅಚ್ಚುಕಟ್ಟಾದ ಸಿನಿಮಾ ನೇಯ್ದು ಕೊಟ್ಟಿದ್ದಾರೆ ನಮ್ಮ ನಿರ್ದೇಶಕ ರಂಜನ್ ಅವರು. ಬಂಡವಾಳ ಹೂಡಿರೋ ನಮ್ಮ ಸಿಲ್ಕ್ ಮಂಜಣ್ಣ ತುಂಬ ಅಕ್ಕರೆಯಿಂದ ಆಸ್ಥೆಯಿಂದ ಈ ಪಿಕ್ಚರ್ನ ಮಾಡಿದ್ದೀವಿ. ಕಲಾವಿದರ ದಂಡು ನೀವೇ ನೋಡಿರೋ ಟ್ರೈಲರಲ್ಲಿ ಹೆಚ್ಚು ಕಡಿಮೆ ಕನ್ನಡ ಚಿತ್ರರಂಗದ 40 to 45% ಕಲಾವಿದರನ್ನು ಇಲ್ಲಿ ಸೇರಿಸಿದ್ವಿ. ಹೆಚ್ಚು ಕಡಿಮೆ ಒಂದು 45-50ಕ್ಕಿಂತ ಜಾಸ್ತಿ ಕಲಾವಿದರು ಇಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ. ಪ್ರತಿಯೊಂದು ಪಾತ್ರಕ್ಕೂ ಅದಕ್ಕೆ ಆದಂಥ ಒಂದು ಆಯಾಮ ಇದೆ, ಒಂದು ನೆಲೆಗಟ್ಟಿದೆ. ಚಿತ್ರಕಥೆ ತುಂಬ ಅದ್ಭುತವಾಗಿದೆ. ಅಕ್ಷರ ಗೌಡ ಅವರು ತುಂಬ ಅದ್ಭುತವಾದ ಒಂದು ಪಾತ್ರ ಮಾಡಿದ್ದಾರೆ. ನಾವೊಂದು 7-8 ದಿನಗಳು ಕೆಲಸ ಮಾಡಿದಪ್ಪ. ತುಂಬ ಚಂದನೆಯ ಸಿನಿಮಾ, ತುಂಬ ಚಂದನೆಯ ಪಾತ್ರ. ಅವರು ನಮ್ಮ ಕನ್ನಡದಲ್ಲಿ ಕಾಣಿಸ್ಕೊಡೋದು ಕಡಿಮೆ. ಅವರು ತೆಲುಗು, ತಮಿಳು, ಹಿಂದಿಲೂ ಬ್ಯುಸಿ ಆಗಿರ್ತಾರೆ. ಅವರು ಟೆರರ್ ಮೂವಿಯಿಂದ ಚೇಂಜ್ ಆಗಬೇಕು. 100% ಆಗುತ್ತಪ್ಪ. ಗಾಡ್ ಬ್ಲೆಸ್ ಸರ್, ಒಳ್ಳೇದಾಗಲಿ ಅಕ್ಷರಾಗೆ. ಮಿಕ್ಕಿದ ಅವ್ರು ಮಾತಾಡ್ತಾರೆ. ಟೆರರ್ ಅಲ್ಲಿ ಅವತ್ತಿನ ಎಲ್ಲರೂ ಮಾತಾಡಿಸಿದ್ರೆ ಟೆರರ್ ಅಲ್ಲಿ ಚಿಟ್ಟೆ ಕಾಣಿಸ್ತಾ ಇಲ್ಲ ಅಂತ ಒಂದು ಚಿಟ್ಟೆ ಬಂದಿದೆ. ಚಿಟ್ಟೆ ಏನ್ ಮಾಡ್ತಿದೆ ಟೆರರ್? ಇವಾಗ ಫುಲ್ ಚಿಟ್ಟೆಗಳೇ ಇದೆಯಲ್ಲ ಟೆರರ್ ತುಂಬಾ ಸಾಂಗ್ ಅಲ್ಲಿ ಒಬ್ರಿದ್ದಾರೆ ನಾನಿದ್ದೀನಿ ಸಾಕು ನಾವು ಸಾಕು. ಕಾಡ್ತಿರೋ ಪ್ರಶ್ನೆ ಇಷ್ಟೇ ಮೇಡಮ್, 40 ಜನ ಟೆರರ್ಗಳ ಮಧ್ಯೆ ನೀವಿಬ್ರು ಏನ್ ಮಾಡ್ತಿದ್ರು, ಅದನ್ನು ನೀವೇನ್ ಮಾಡ್ತಿದ್ರಿ? ಅದ್ ಹೇಳ್ಬಾರ್ದು ಅಂತ ರಂಜನ್ ಸರ್ ಹೇಳಿದ್ರು. ಫಸ್ಟ್ ಅವ್ರ ಫೋನ್ ಎತ್ತಿದಾಗೆ ನಾನು ನಿಮ್ಮನ್ನ ಪ್ರಮೋಷನ್ ಕರ್ಕೋಬ ಅದು ನಿಮ್ ಕ್ಯಾರೆಕ್ಟರ್ ರಿವೀಲ್ ಮಾಡಂಗಿಲ್ಲ ಅಂತ ಹೇಳಿದ್ದಾರೆ. ಸೊ ನೀವ್ ರಂಜನ್ ಸರ್ ಅಂತ ಹೇಳಿ. ಸರ್ ಕಿಟಿ ಸರ್, ನಂಗೇನು ಕಾಡ್ತಾ ಇದೆ ಪ್ರಶ್ನೆ, ಟೆರರ್ ಗಳಿಗೆಲ್ಲ ಕಿವಿ ಹಿಂಡಿಯವರು ಇವರೇ? ಗೊತ್ತಿಲ್ಲ. ಗೊತ್ತಿಲ್ಲ. ಪ್ರತಿಯೊಬ್ರು ಕೇಳ್ತಿದ್ರು ಕಿವಿ ಹಿಂಡಿಯವರು ಒಬ್ರು ಇದ್ರೆ ಚಂದ, ಹೆಣ್ಣೆ ಎಲ್ಲದಕ್ಕೂ ಮಾರ್ಗದರ್ಶನ. ಹ್ಞೂ ಕಣಪ್ಪ, ಹೆಣ್ಣು ಕುಟುಂಬದ ಕಣ್ಣು ಹೆಚ್ಚು ಕಡಿಮೆ ಆದ್ರೆ ಬಾಯಿಗೆ ಮಣ್ಣು ಅದು. ಇವಾಗ ಗೊತ್ತಲ್ವಾ, ಟ್ರೇಲರ್ ಅಲ್ಲ ಅಮೇಸಿಂಗ್ ಡೈಲಾಗ್ಸ್ ಹೆಂಗ್ ಬರುತ್ತೆ ಅಂತ ನಮ್ದು. ನಾನ್ ಟ್ರೇಲರ್ ನೋಡಿದ ತಕ್ಷಣ ಫಸ್ಟ್ ರಂಜನ್ ಸರ್ ಅಂದಿದ್ದೆ ಅದು, ಏನ್ ಸರ್ ಇದು ಡೈಲಾಗ್ಸ್ ಎಷ್ಟು ಅಮೇಸಿಂಗ್ ಆಗಿದೆ ಅಂತ ಅಂದ್ಬಿಟ್ಟು. ನಾವ್ ಹೆಣ್ಣು ಹೆಣ್ಣು ನೋ ಮಣ್ಣು ನಾಟ್ ಮಣ್ಣು. ಯಾಕೆ ಪ್ರಶ್ನೆ ಕಾಡ್ತಿದೆ ಅಂದ್ರೆ, ರಾಮಾಯಣ ಮಾಡಿದ ಹೆಣ್ಣಿಂದನೇ, ಮಹಾಭಾರತ ಮಾಡಿದ ಹೆಣ್ಣಿಂದನೇ. ಇಲ್ಲಿ ಟ್ವಿಸ್ಟ್ ಏನಂದ್ರೆ, ರಾವಣ ಬಂದಿದ್ದಾನೆ, ಅದು ತರುಣ ರಾವಣ. ಅಲ್ಲಿ ಹೆಣ್ಣಿಗೆ ಏನ್ ಕೆಲಸ? ಅದಕ್ಕೆ ಸಾಂಗ್ ಅಲ್ಲೂ ಒಬ್ರನ್ನ ಕರ್ಕೊಂಡ್ ಬಂದಿದೀವಿ, ನಾವು ಇದೀವಿ. ಅದ್ ನೋಡ್ಬೇಕು ಅಂದ್ರೆ ನೀವ್ 10ನೇ ತಾರೀಕು ಸಿನಿಮಾ ಥಿಯೇಟರ್ ಬಂದ್ ನೋಡಿ. ಮತ್ತೆ ಇನ್ನೊಂದು ಜನ ಕೇಳ್ತಿದ್ದಾರೆ ಕನ್ನಡಿಗರು, ಎಲ್ಲಿ ಹೋಗಿದ್ವಿ ಇಷ್ಟ ದಿನ, ಕಂಬ್ಯಾಕ್ ಅಂತ ಹೇಳ್ಬೇಕಲ್ಲ ಅಂತ. ನನ್ನ ಅದು ನೀವ್ ಜನನ್ನೇ ಕೇಳ್ಬೇಕು, ಯಾಕೆ ನನಗ್ ಜಾಸ್ತಿ ಫಿಲ್ಮ್ಸ್ ಕೊಡ್ತಾ ಇಲ್ಲ ಅಂತ. ನಾನೆಲ್ಲೂ ಹೋಗಿಲ್ಲ, ನಾನು ಇಲ್ಲೇ ಇದೀನಿ ಬೆಂಗಳೂರಿನಲ್ಲಿ. ಸೊ ಅವ್ರು ಕೊಡ್ತಾ ಇಲ್ಲ, ನಾನ್ ಮಾಡ್ತಾ ಇಲ್ಲ. ಅದು ಟೆರರ್ ಇಂದ ಚೇಂಜ್ ಆಗುತ್ತೆ ಅನ್ಕೊಂತೀನಿ. 100% ತೋರಿಸ್ತಾರೆ. ಪಾತ್ರ ತುಂಬ ಅಭ್ಯಾಸ ಮಾಡಿಕೊಂಡು ತುಂಬ ಎಫೆಕ್ಟಿವ್ ಆಗಿ ಪಾತ್ರ ನಿರ್ವಹಿಸಿದ್ದಾರೆ. ಆನ್ ಸ್ಕ್ರೀನ್ ನಿಮಗೆಲ್ಲ ಗೊತ್ತಾಗುತ್ತೆ. ನಾವಂತೂ ಕೆಲಸ ಮಾಡಿದಾಗ ಭಾಳ ಖುಷಿಯಾಗಿದ್ವಿ. ತುಂಬ ಚೆನ್ನಾಗಿ ಆ ಪಾತ್ರಕ್ಕೆ ಏನು ಬೇಕು ಆ ನ್ಯಾಯ ಸಲ್ಲಿಸಿದ್ದಾರೆ ಅವರು ಅಂತ ನಾನು ತುಂಬ ಹೃದಯದಿಂದ ಹೇಳ್ತೀನಿ. ಕಿಟ್ಟಿ ಸರ್ ಅಂತೂ ಕೇಳೋದೇ ಬೇಡ. ಅವ್ರು ಯಾವ ಸೀನು ಇವಾಗ ಒಂದು ರಂಜನ್ ಸರ್ ಒಂದು ಮೈಂಡಲ್ಲಿ ಇಟ್ಕೊಂಡು ಈ ಲೆವೆಲಲ್ಲಿ ಬರ್ದಿದ್ರೆ ಅದನ್ನ ಒಂದು 10 ಲೆವೆಲ್ಸ್ ಮೇಲೆ ತೊಗೊಂಡು ಹೋಗ್ತಾರೆ. ಫಸ್ಟ್ ಆಫ್ ಆಲ್ ಅವ್ರನ್ನ ನೋಡಿ ಕನ್ನಡದ ಹುಡುಗಿ ಅಂತ ಗೊತ್ತಾದಾಗ ನಾವು ಸೀನ್ ಎಲ್ಲ ತುಂಬ ಡಿಸ್ಕಸ್ ಮಾಡಿ ತುಂಬ ಚೆನ್ನಾಗಿ ಬಂದಿದೆ. ಸೊ ಅದನ್ನ ಥಿಯೇಟರಲ್ಲಿ ನೋಡ್ಬೇಕು ನೀವು. ಕಿಟ್ಟಿ ಸರ್ ಜೊತೆ ಜಾಸ್ತಿ ಸೀನ್ಸ್ ಶೇರಿಂಗ್ ಇದೆಯಾ? ಇಲ್ಲ, 90% ಅವ್ರ ಜೊತೆನೆ ನನ್ನ ಸೀನ್ ಇರೋದು. ಅದೊಂದು ಹೇಳ್ಬೋದು ಅಷ್ಟೇ. ಮಿಕ್ಕಿದ ಏಕೆ ಏನು ಕೇಳಬೇಡಿ. ನಿಮ್ಗೆ ಗೊತ್ತಿದೆಯಾ 40ಕ್ಕೂ ಹೆಚ್ಚು ಜನ ಆರ್ಟಿಸ್ಟ್ ಗಳಿದ್ದಾರೆ? ಅದು ಗೊತ್ತು ನನ್ಗೆಲ್ಲಾರು ಗೊತ್ತು ಕೂಡ. ಅವ್ರದೆಲ್ಲ ಮೂವೀಸ್ ನೋಡಿದೀನಿ ನಾನು. ಹೇಗಿತ್ತು ಮೇಡಮ್ ಆ ಎಕ್ಸ್ಪೀರಿಯನ್ಸ್? ಅದೇ ಹೇಳ್ಬೇಕು ಅಂದ್ರೆ ಮೋಸ್ಟ್ ಆಫ್ ದ ಟೈಮ್ ನಾನು ಕಿಟಿ ಸರ್ ಜೊತೆ ಇರೋದ್ರಿಂದ ಅವ್ರ ಜೊತೆ ಎಲ್ಲ ಸ್ವಲ್ಪ ಜಾಸ್ತಿ, ಐ ಮೀನ್ ನನ್ನ ಕ್ಯಾರೆಕ್ಟರ್ ಇವ್ರ ಜೊತೆನೆ ಟ್ರಾವೆಲ್ ಮಾಡಿ. ಹೌದು, ದೇವರಾಜ್ ಸರ್ ಜೊತೆ ಇದೆ, ಇವ್ರ ಜೊತೆ ಇದೆ ಅಷ್ಟೇನೆ. ಬಟ್ ಬೇರೆಯವ್ರ ಜೊತೆ ಅನ್ಫಾರ್ಚುನೇಟ್ಲಿ ಸ್ಕ್ರೀನ್ ಅಲ್ಲೇ ನೋಡ್ತಾ ಇದ್ದೀನಿ ನಾನು ಆಡಿಯನ್ಸ್ ತರ. ಕನ್ನಡ ಇದನ್ನ ನೋಡ್ತಾ ಇರ್ತೀರಿ, ಕನ್ನಡ ಸಿನಿಮಾ ಬೆಳವಣಿಗೆಗಳು ಹೇಗೆ,
ಹೇಗಿದೆ ಅಂದ್ರೆ ಆಡಿಯನ್ಸ್ ಅಂದ್ರೆ ಫುಲ್ ಪಿನ್ ಟು ಪಿನ್ ನೋಡ್ತಾ ಇರ್ತಾರೆ, ಪ್ರತಿಯೊಂದು ಕ್ಯಾರೆಕ್ಟರ್ ಹುಡುಕ್ತಾ ಇರ್ತಾರೆ. ಆತರ ಹುಡುಕಾಟದಲ್ಲಿ ನೀವು ಸಿಗ್ತೀರಾ ಕನ್ನಡ ಆಡಿಯನ್ಸಿಗೆ ಈ ಟೆರರ್ ಸಿನಿಮಾ ಒಳಗಡೆ. ನೋಡಪ್ಪ ಇವ್ರು ಅಂತ ನೆನ್ಪಿಡ್ಕೋತಾರೆ ಇರುತ್ತಾ ಕ್ಯಾರೆಕ್ಟರ್? ಅದಿರ್ಬೇಕು ಅಂತ ನನ್ನ ಬೈಕೆ ಇರುತ್ತಾ 100% ಇರುತ್ತೆ, ಯಾವುದೇ ಡೌಟೇ ಬೇಡ. ಯಾವ ಗೊತ್ತು ಪ್ರತಿಯೊಂದು ಪಾತ್ರನೂ ಎಲ್ಲರ ನೆನಪಿನಲ್ಲಿ ಉಳಿಯೋ ಥರದ್ದೇ ಪಾತ್ರ. ಯಾಕಂದರೆ ಸ್ಕ್ರೀನ್ ಪ್ಲೇ ಅಷ್ಟು ಮುದ್ದಾಗಿ ರಂಜನ್ ಹೆಣೆದಿದ್ದಾನೆ. ಎಲ್ಲ ಪಾತ್ರಕ್ಕೂ ಅದರದೇ ಆದಂಥ ಒಂದು ತೂಕವಾದ ಬಿಹೇವಿಯರ್ ಇದೆ. ಹಾಗಾಗಿ ಪ್ರತಿ ಪಾತ್ರನೂ ಎಲ್ಲರ ಮನಸ್ಸಲ್ಲೂ ಉಳಿಯುತ್ತೆ. ಅವರ ಪಾತ್ರದ ಹೆಸರು ನೆನಪಿದೆಯಾ, ಹೇಳ್ಬೋದಾ? ನಿಜವಾಗ್ಲೂ ಗೊತ್ತಿಲ್ಲ, ಹೇಳೋದು ಇಲ್ಲ. ಅಯ್ಯೋ ನನ್ಗೆ ಗೊತ್ತಿಲ್ಲ. ಅಲ್ಲಪ್ಪ, ಹೆಸರು ಡಿಸ್ಕಸ್ಸೇ ಮಾಡಿಲ್ಲ. ಅಲ್ಲ ಅವ್ರು ಕೇಳಿದ್ರೆ ಹೇಳಲ್ಲ ಅಂತ ನೀವು ಹೇಳಿಲ್ಲ. ಓಕೆ, ಥ್ಯಾಂಕ್ ಯು ಸರ್. ಟೆರರ್ ಸಿನಿಮಾ ಏಪ್ರಿಲ್ 10ಕ್ಕೆ ಬರ್ತಾ ಇದೆ. ನಾವು ಅವತ್ತಿಂದ ಡಿಸ್ಕಸ್ ಮಾಡ್ತಿದ್ದೀವಿ. ಚೆನ್ನಾಗಿ ಏನೇನು ಎಕ್ಸ್ಪೆಕ್ಟೇಷನ್ ಇಟ್ಕೋಬಹುದು? ಒಂದು ಅದ್ಭುತವಾದ ಸಿನಿಮಾ, ಔಟ್ ಆಫ್ ದಿ ಬಾಕ್ಸ್ ಸಿನಿಮಾ ಅಂತಲೇ ಹೇಳ್ಬೋದು. ಸ್ಕ್ರೀನ್ ಪ್ಲೇ ಆಗ್ಬೋದು, ಕ್ಯಾರೆಕ್ಟರೈಸೇಷನ್ ಆಗ್ಬೋದು, ಅವರದನ್ನು ನ್ಯಾಯ ಕೊಟ್ಟಿರೋದಾಗ್ಬೋದು, ಮ್ಯೂಸಿಕ್ ಆಗ್ಬೋದು, BGM ಆಗ್ಬೋದು, ಲಿರಿಕ್ ಆಗ್ಬೋದು, ಪ್ರತಿಯೊಂದು ಎಕ್ಸ್ಕ್ಲೂಸಿವ್ ಆಗಿದೆ. ಮಂಜಣ್ಣ ನಮ್ಮನ್ನೆಲ್ಲ ತುಂಬ ಪ್ರೀತಿಯಿಂದ ನೋಡಿಕೊಂಡು ಈ ಸಿನಿಮಾ ಮಾಡಿಸಿದ್ದಾರೆ. ನಮ್ಮ ಉದ್ದೇಶ ಒಂದೇ, ಸಿನಿಮಾ ಚೆನ್ನಾಗಾಗಬೇಕು. ಮಂಜಣ್ಣ ಅವ್ರಿಗೆ ಅವ್ರು ಹಾಕಿದ ಬಂಡವಾಳಕ್ಕೆ ಒಂದು ಚೆನ್ನಾಗಿರೋ ಅಪ್ರಿಸಿಯೇಷನ್ ಜೊತೆ ಅವ್ರು ವಾಪಸ್ ಹೋದರೆ ಥ್ಯಾಂಕ್ ಯು ವೆರಿ ಮಚ್. ಮೇಡಮ್, 4 ಸಾಂಗ್ ರಿಲೀಸ್ ಆಗಿದೆ, ಅಲ್ಲಿ ನೋಡಿರ್ತೀರಾ. ತುಂಬಾ ಇಷ್ಟವಾದ ಸಾಂಗ್ ಯಾವುದು, ಲೈನ್ ಯಾವುದು ಹೇಳ್ಬೋದಾ? ತಿರುಗೋ ಭೂಮಿ. ಯಾಕೆ ಮೇಡಮ್? ಐ ಥಿಂಕ್ ತುಂಬಾ ಡೆಪ್ತ್ ಇದೆ ಆ ಲಿರಿಕ್ಸ್ ಅಲ್ಲಿ. ನನಗೆ ರಂಜನ್ ಸರ್ ಐ ರಿಮೆಂಬರ್ ಅವರೆಲ್ಲ ಸಾಂಗು ಕಳಿಸ್ತಾ ಇದ್ರು ವಾಟ್ಸ್ಆ್ಯಪಲ್ಲಿ. ನಾನೆಲ್ಲ ತುಂಬಾ ಚೆನ್ನಾಗಿದೆ, ನೈಸ್ ಅಂತ ಹೇಳ್ತಾ ಇದ್ದೆ. ಬಟ್ ತಿರುಗೋ ಭೂಮಿ ಅವರು ಟೀಸರ್ ಕಳಿಸ್ದಾಗ ಇದು ಆಲ್ಬಮಲ್ಲಿ ನನ್ನ ಫೇವ್ರೆಟ್ ಸಾಂಗ್ ಅಂತ ಕಳಿಸಿದೆ. ನೆಕ್ಸ್ಟ್ ಡೇ ಅವರು ಲಿರಿಕಲ್ ವಿಡಿಯೋ ರಿಲೀಸ್ ಮಾಡಿದಾಗ ನಂಗೆ ಫುಲ್ ಸಾಂಗ್ ಕಳಿಸಿದ್ರು. ಅವತ್ತಿಂದ ಅದು ಲೂಪಲ್ಲಿ ಇದೆ ನನಗೆ. ಗುಡ್. ಯಾಕಂದರೆ ಅದು ಮೌಲ್ಯಗಳನ್ನ ಹೇಳ್ತಾ ಹೋಗುತ್ತೆ. ಪ್ರತಿಯೊಂದು ಪಾತ್ರದ ಉದ್ದ ಆಳ ಅಗಲನ ಮತ್ತು ಬದುಕಿನ ಸತ್ಯಗಳನ್ನ ರಿವೀಲ್ ಮಾಡ್ಕೊಂಡು ಹೋಗೋ ಥರದ್ದೊಂದು ಹಾಡದು. ನಾಗೇಂದ್ರ ಪ್ರಸಾದ್ ಅವ್ರ ಬಗ್ಗೆ ನಾವೇನು ಹೆಚ್ಚು ಏನು ಹೇಳೋಂಗಿಲ್ಲ. ಅವರ ಮೊನ್ನೆ ಮಾತಾಡ್ತಾ ಹೇಳ್ತಿದ್ರು ಅವರು 4,500ಕ್ಕಿಂತ ಹೆಚ್ಚು ಹಾಡುಗಳು ಬರೆದಿದ್ದಾರೆ ಅಂತ. ಅದರಲ್ಲಿ ಹೆಚ್ಚು ಕಡೆ ಒಂದು 3,500 ಹಾಡುಗಳು ಹಿಟ್ಟಾಗಿದೆ. ಆ ನಿಟ್ಟಲ್ಲಿ ಮೊನ್ನೆ ಲಹರಿ ಸಂಸ್ಥೆ ನಮ್ಮ ವೇಲುವಣ್ಣ ಹೇಳಬೇಕಾದ್ರು ಅವ್ರು ಹೇಳಿದ್ರು, ಈ ತಿಂಗಳಲ್ಲಿ 2 ಹಾಡುಗಳು ತುಂಬ ಭರ್ಜರಿಯಾಗಿದೆ. ಅದರಲ್ಲಿ ಗೊಂಬೆ ಒಂದು, ಮತ್ತು ರಾವಣ ಮತ್ತು ನಮ್ದಿದು ತಿರುಗೋ ಭೂಮಿ, ಈ 3 ಹಾಡುಗಳನ್ನ ತುಂಬ ಚೆನ್ನಾಗಿ ಒಳ್ಳೆ ರಿಪೀಟೆಡ್ಲಿ ಕೇಳ್ತಾ ಇದ್ದಾರೆ ಆಡಿಯನ್ಸ್ ಅಂತ ವೇಲು ಅವ್ರು ಹೇಳಿದ್ರು. ಮ್ಯೂಸಿಕ್ ಬಂದ್ಬಿಟ್ಟು ಒಂದು ಪ್ಲಸ್, ಬಿಕಾಸ್ ಅದು ಎಲ್ಲ ಆಡಿಯನ್ಸ್ಗೂ ಕೇಟರ್ ಮಾಡುತ್ತೆ. ಎಲ್ಲ ಆಲ್ 4 ಸಾಂಗ್ಸ್ ಎಲ್ಲ ಆಡಿಯನ್ಸ್ಗೂ ಕೇಟರ್ ಮಾಡುತ್ತೆ. ಪರ್ಸನಲ್ ಆಗಿ ನಿಮ್ಮ ಲೈಫ್ನ ಟೆರರ್ ಯಾರು? ನಿಜವಾಗ್ಲೂ ಯಾರೂ ಇಲ್ಲಮ್ಮ. ಇವ್ರನ್ನ ನೋಡಿದ ತಕ್ಷಣ ಟೆರರ್, ಆ ಟೆರರ್ ಮೇಲೆ ಆದ್ರೂ ಓಕೆ, ಅಪ್ಪ ಟೆರರ್ ನಮ್ಗೆ ಅಂಬರೀಷ್ ಅಣ್ಣ. ಮೇಡಮ್, ನಿಮಗೆ ಪರ್ಸನಲ್ ಅಂಡ್ ಅಫಿಷಿಯಲ್ ಹೇಳೋದು ಮಂಡಿನವ್ರ ಕಡೆಮ್ಮ. ಇವ್ರು ನೋಡ್ಬೇಕು ನೀವು ಸ್ಕ್ರೀನ್ ಅಲ್ಲಿ, ಅವಾಗ ಗೊತ್ತಾಗುತ್ತೆ ಟೆರರ್ ಅಂತ. ಇದ್ರಲ್ಲಿ ಅವ್ರ ಕ್ಲೋಸಸ್ ನೋಡ್ಬೇಕು ನೀವು. ನನ್ಗೆ ಇವ್ರೆ ಕಿಟ್ಟಿ ಸರ್. ನಾನು ಅದು ಲೈವ್ ನೋಡಿದ್ದೀನಲ್ಲ, ಅವ್ರು ಆಕ್ಟ್ ಮಾಡ್ಬೇಕಾದ್ರೆ ಕ್ಲೋಸ್ ಅಪ್ಸ್. ಐ ಥಿಂಕ್ ಬ್ರಿಲಿಯಂಟ್. ಟೆರರ್ ವಿತೌಟ್ ಎನಿ ಎರರ್. ನೈಸ್. ಏಪ್ರಿಲ್ 10 ರಂಜನ್ ಅವರ ನಿರ್ದೇಶನ, ಅದೇ ಜಾಸ್ತಿ ಮಾತುಕತೆ ನಡೀತಾ ಇದೆ. ಹೌದು. ಅವರು ಕಟಿಂಗ್ ಕೊಟ್ಟಿರುವಂತದ್ದು, ಟ್ರೈಲರ್ ಕಟಿಂಗ್ ಕೊಟ್ಟಿರುವಂತದ್ದು. ಫಸ್ಟ್ ನೀವು ಟ್ರೈಲರ್ ತಗೊಂಡು ನೋಡಿದ ತಕ್ಷಣ ಜುಮ್ ಅನ್ಸ್ತು ಮೇಡಮ್. ನನಗೆ ಡೈಲಾಗ್ಸ್, ನಾನು ಅದು ಹೇಳ್ತಾನೆ ಇದ್ದೀನಿ. ಬಿಕಾಸ್ ರಂಜನ್ ಅವ್ರಿಗೆ ಏನ್ರಿ ಇದು ಡೈಲಾಗ್ಸ್ ಹಿಂಗಿದೆ ಕೇಳಿ ತುಂಬಾ ದಿನ ಆಯ್ತು ಈ ತರ ಕನ್ನಡ ಸಿನಿಮಾ ಅಲ್ಲಿ. ನಿಮ್ಗೆ ಅನ್ಸಲ್ವಾ, ನೀವು ಟ್ರೈಲರ್ ನೋಡಿದೀರಾ, ಈ ತರ ಡೈಲಾಗ್ಸ್ ಕೇಳಿ ತುಂಬಾ ದಿನ ಆಯ್ತು ಅಂತ ಅನ್ಸುತ್ತೆ. ಕಥೆ, ಚಿತ್ರಕಥೆ, ಸಂಭಾಷಣೆ ಹಾಗೂ ನಿರ್ದೇಶನ 4 ವಿಭಾಗದಲ್ಲಿ ರಂಜನ್ ಕೆಲಸ ಮಾಡಿರೋದ್ರಿಂದ ತುಂಬ ಇನ್ ಡೀಟೇಲ್ ಆಗಿ ಕೆಲಸ ಮಾಡಿದ್ದಾರೆ. ಇದೇ ಏಪ್ರಿಲ್ 10ಕ್ಕೆ ನಿಮ್ಮ ಮುಂದೆ ಬರ್ತಾ ಇದೀವಿ. ನಿಮ್ಮ ಬಗ್ಗೆ ಅಪಾರವಾದ ನಂಬಿಕೆ ಇದೆ. ಒಳ್ಳೆ ಪ್ರಯತ್ನಗಳು ಮಾಡಿದಾಗ ನಮ್ಮನ್ನು ಬೆಂಬಲಿಸ್ತೀರಾ ಅಂತ. ಆ ನಂಬಿಕೆನ ಹುಸಿಗೊಳಿಸಬೇಡಿ, ಬನ್ನಿ ಥಿಯೇಟರ್ ಸಿನಿಮಾ ನೋಡಿ. ಥ್ಯಾಂಕ್ ಯು ವೆರಿ ಮಚ್. ಕನ್ನಡ ರಸಿಕರಿಗೆ ಮತ್ತೆ ಬಂದಿದ್ದೀರಾ, ನಿಮ್ಮನ್ನು ವೇಟ್ ಮಾಡ್ತಿದ್ರು. ಕನ್ನಡ ಸಿನಿ ಪ್ಲೀಸ್ 10th ಥಿಯೇಟರ್ಗೆ ಹೋಗಿ ನೋಡಿ. ನನ್ನ ಕ್ಯಾರೆಕ್ಟರ್ ಹೋಗ್ಬೇಕಾದ್ರೆ ಏನಾದ್ರು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋಗಿ. ಕಿಟ್ಟಿಯವ್ರಿಗೋಸ್ಕರ ಹೋಗಿ, ಆದಿತ್ಯ ಅವ್ರಿಗೋಸ್ಕರ ಹೋಗಿ, ಯಾವ ಆಕ್ಟರ್ ಬೇಕಾದ್ರೂ ಹೋಗಿ. ಬರ್ತಾ ನನ್ಗೋಸ್ಕರ ಆಚೆ ಬಂದು ಕಳ್ಳಿ ಥ್ಯಾಂಕ್ ಯು ವೆರಿ ಮಚ್.